ನಿಮ್ಮೆಲ್ಲರಿಗೂ ನಾನು ಪ್ರೀತಿಯಿಂದ ಹೃದಯಪೂರ್ವಕವಾದಂತಹ ನಮಸ್ಕಾರಗಳು ಸ್ನೇಹಿತರೆ. ಇವತ್ತಿನ ನನ್ನ ವಿಡಿಯೋದಲ್ಲಿ ಅತ್ಯಂತ ಪುರಾತನ ಕಾಲದ ಒಂದು ಐತಿಹಾಸಿಕ ದೇವಾಲಯದ ಬಗ್ಗೆ ಪರಿಚಯವನ್ನು ಮಾಡಿಕೊಡ್ತೀನಂತ ಸ್ನೇಹಿತರೆ. ಅದಕ್ಕಾಗಿ ನಾನೀಗ ದೇವಾಲಯದ ಮುಂಭಾಗದಲ್ಲಿ ನಿಂತ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಸ್ನೇಹಿತರೆ, ಈಗ ಇಲ್ಲಿ ಕಾಣಿಸ್ತಿದೆ ನೋಡಿ, ಶ್ರೀ ಮೇಲುಶಂಕರ ದೇವಾಲಯ ಸುಕ್ಷೇತ್ರ ಗಬ್ಬೂರು. ನಾನಂದ್ರೆ ಈಗ ರಾಯಚೂರು ಜಿಲ್ಲಾ ದೇವದುರ್ಗ ತಾಲೂಕಿನಲ್ಲಿ ಬರುವಂತ ಗಬ್ಬೂರಿನಲ್ಲಿ ಇದ್ದೇನೆ ಸ್ನೇಹಿತರೆ. ಅಂದ್ರೆ ಈ ಮೇಲುಶಂಕರ ದೇವಾಲಯವನ್ನ 1085ರಲ್ಲಿ ಕಟ್ಟಲಾಗ್ತದೆ. 1085ರಲ್ಲಿ ಕಟ್ಟಿದಂತ ಈ ಗುಡಿಯನ್ನ 915 ವರ್ಷಗಳ ಕಾಲ ಆಯ್ತು. ಅತಿ ಎತ್ತರವಾದಂತ ಕಟ್ಟಡ, ಚಾಂಬರ್ ಸಂತೆಗೆ ನಿಲ್ಕೋದಿಲ್ಲ, ಅಷ್ಟೊಂದು ಎತ್ತರ ಇದೆ. ಇನ್ನ ನಾನು ನಿಮ್ಗೆ ಒಳಗಡೆ ಹೋಗಿ ತೋರಿಸ್ತೀನಂತ ಎಷ್ಟೊಂದು ಎತ್ತರ ಇದೆ ಅಂತ ಹೇಳಿ. ಈ ಊರಿನಲ್ಲಿ ಇರುವಂತ ಈ ಗುಡಿಗೆ ಸಂಬಂಧಪಟ್ಟಂತ ಒಂದು 2 ಶಾಸನಗಳು ಕೂಡ ಇದೆ. ಆ ಶಾಸನವನ್ನ ನಾನು ನಿಮ್ಗೆ ಫಸ್ಟ್ ತೋರಿಸ್ತೀನಿ ಅಂತ. ಇಲ್ಲಿ ಕಾಣಿಸ್ತಿದೆ ನೋಡಿ, ಒಂದು ಶಾಸನವನ್ನ ನೀವು ಇಲ್ಲಿ ನೋಡ್ಕೋಬಹುದು. ಈ ಒಂದು ಶಾಸನ ಇಲ್ಲಿ ಪ್ರಿಂಟ್ ಮುಂಭಾಗದಲ್ಲಿ ಇರುವಂತ ಇದೊಂದು ಶಾಸನ. ನಂತರ ಇನ್ನು ಒಂದು ಆ ಕಡೆ ದಿಕ್ಕಿನಲ್ಲಿ ಇದೆ ಸ್ನೇಹಿತರೆ, ಆ ಕಡೆಯಲ್ಲೂ ಕೂಡ ಅಲ್ಲಿ ಒಂದು ಶಾಸನ ಇದೆ. ಅಂದ್ರೆ ಈ ಗುಡಿಗೆ ಸಂಬಂಧಪಟ್ಟಂತ 2 ಶಾಸನ ಇದೆ. ಇವೆರಡು ಶಾಸನಗಳ ಪ್ರಕಾರ ಈಗ ಮೇಲುಶಂಕರ ಅಂತ ದೇವಾಲಯ ಅಂತ ಹೇಳಿ ನಾವು ಕರಿತಾ ಇದೀವಲ್ಲ, 1085ರಲ್ಲಿ ಮೇಳೇಶ್ವರ ದೇವಾಲಯ ಅನ್ನೋ ಒಂದು ಹೆಸರನ್ನ ನಾಮಕರಣ ಮಾಡಿದ್ರು. ನಂತರ ಬರ್ತಾ ಬರ್ತಾ ಮೇಲುಶಂಕರ ಆಗಿ ಬದಲಾಗಿದೆ. ಅಂದ್ರೆ ಇಲ್ಲಿರುವಂತ ಈ ಶಾಸನ ಇದೆಯಲ್ಲ, ಖುದ್ದಾಗಿ ಬಂದು ಸಂಶೋಧನೆಯನ್ನು ಮಾಡಿ ದಾಖಲಿಸಿರುವಂತ, ಅಂದ್ರೆ ಈ ಗುಡಿಯ ಬಗ್ಗೆ ಇತಿಹಾಸವನ್ನ ತಿಳಿಸಿರುವಂತ ಒಬ್ಬರ ಬಗ್ಗೆ ನಾನು ನಿಮ್ಗೆ ಪರಿಚಯ ಮಾಡಿಕೊಡ್ತೀನಂತ. ಬನ್ನಿ. ನೋಡ್ತಾ ಇದ್ರಲ್ಲ ಸ್ನೇಹಿತರೆ, ಇದೊಂದು ಶಾಸನ. ಅಂದ್ರೆ ಗುಡಿಯ ಮುಂಭಾಗದಲ್ಲಿರುವಂತ ಮೇಳೇಶ್ವರನಿಗೆ ಸಂಬಂಧಪಟ್ಟಂತ ಶಾಸನ ಇದು. ಅಂದ್ರೆ ಈಗ ಮೇಲುಶಂಕರ ಅಂತ ಕರಿತಾ ಇದ್ರು ಸ್ಥಳೀಯರು. ಫಸ್ಟ್ ಮೊದಲನೇದಾಗಿ ಮೇಳೇಶ್ವರ ಅಂತ ಹೇಳಿತ್ತು. ಈ ಶಾಸನದಲ್ಲಿ ಇರುವಂತ ಒಂದು ಸಾರಾಂಶವನ್ನ, ಅಂದ್ರೆ ಉಲ್ಲೇಖ, ಇದ್ರೊಳಗಡೆ ಏನಿದೆ, ಎಷ್ಟಿದೆ, ಈ ಗುಡಿಯ ಬಗ್ಗೆ ಯಾರು ದಾನ ಕೊಟ್ರು, ಯಾರಿಲ್ಲ, ಯಾರ ಕಾಲಕ ಕಟ್ಟಿದ್ರು, ಇವನ್ನೆಲ್ಲ ಸಂಬಂಧಿಸಿದಂತೆ ತಿಳಿಸುವಂತ ಇದೊಂದು ಶಾಸನ ಸ್ನೇಹಿತರೆ. ಈ ಗುಡಿಯ ಬಗ್ಗೆ ಇಲ್ಲಿ ಒಂದು ತಿಳಿಸಿಕೊಟ್ಟವರು ಅಂತಂದ್ರೆ ಡಾಕ್ಟರ್ ಬಿ ಚನ್ನಬಸಪ್ಪ ಸರ್ ಅಂತ ಹೇಳಿ ಅವರು ಸಂಶೋಧಕರು. 1998ರಲ್ಲಿ ನಮ್ಮ ಗಬ್ಬೂರಿಗೆ ಬರ್ತಾರೆ. ದೇವದುರ್ಗ ತಾಲೂಕಿನಾದ್ಯಂತ ತಿರುಗಾಡ್ತಾರೆ, ಅದರೊಳಗಡೆ ಗಬ್ಬೂರಿನಲ್ಲೂ ಕೂಡ ಬರ್ತಾರೆ. ಈ ಗಬ್ಬೂರು ಅನ್ನೋದು ಕರ್ನಾಟಕದ ಖಜಾನೆಗಳಲ್ಲಿ ಬಚ್ಚಿಟ್ಟುಕೊಂಡಿರುವಂತ ಐತಿಹಾಸಿಕ ದೇವಾಲಯಗಳು ಬೇಕಾದಷ್ಟು ಅವ. ಹಂಗಾಗಿ ಅವರು ಇಲ್ಲಿ ಒಂದು ಖುದ್ದಾಗಿ ಈ ಶಾಸನವನ್ನ ಡಿಕೋಟ್ ಮಾಡ್ತಾರೆ. ಡಿಕೋಟ್ ಮಾಡಿದ್ದಲ್ಲದೆ ಈ ದೇವಾಲಯಕ್ಕೆ ಸಂಬಂಧಪಟ್ಟಂತಹ ವಿಶೇಷವಾದಂತಹ ವಿಷಯಗಳನ್ನು ಕೂಡ ಅವರು ಮುಖ್ಯವಾಗಿ ತಿಳಿಸಿಕೊಡ್ತಾರೆ. ಅವರು ಬರೆದಿರುವಂತ ಸ್ನೇಹಿತರೆ, 1998ರಲ್ಲಿ ಎಂಪಿಲ್ ಪದವಿಯನ್ನ ಧಾರವಾಡದಲ್ಲಿ ಮುಗಿಸ ಸಂಶೋಧಕ ವಿದ್ಯಾರ್ಥಿ ಚನ್ನಬಸಪ್ಪ BML ಅಂದ್ರೆ ಎಂಪಿಲ್. ಮಾರ್ಗದರ್ಶಕರು ಪ್ರೊಫೆಸರ್ ಅಶೋಕ್ ವಿ ಶೆಟ್ಟರ್. ಪ್ರವಚಕರು ಇತಿಹಾಸ ಮತ್ತು ಪ್ರಾಚ್ಯವಾಸ್ತು ವಿಭಾಗ, ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ. ಅಲ್ಲಿ ಇವರು ತನ್ನ ವಿದ್ಯಾಭ್ಯಾಸವನ್ನ ಮುಗಿಸಿ ದೇವದುರ್ಗ ತಾಲೂಕಿನ ಸಾಂಸ್ಕೃತಿಕ ಅಧ್ಯಯನ ಒಂದು ಪುಸ್ತಕವನ್ನ ಬರೀತಾರೆ ಸ್ನೇಹಿತರೆ. ಎಷ್ಟರಲ್ಲಿ? ಇತಿಹಾಸ ಮತ್ತು ಪ್ರಾಚ್ಯವಾಸ್ತು ವಿಭಾಗದ ಎಂಪಿಎಲ್ ಪದವಿಗಾಗಿ ಸಾದರಪಡಿಸಿದ ಪ್ರಬಂಧ, ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ. 1998ರಲ್ಲಿ ಇವರು ಮುಗಿಸಿ 2000ರಲ್ಲಿ ಈ ಬುಕ್ ಪ್ರಿಂಟ್ ಆಗ್ತದೆ. ಹೌದಾ? ಇಲ್ಲಿ ನಾನು ನಿಮಗೆ ಒಂದು ಫೋಟೋ ಕೂಡ ಹಾಕ್ತೇನಂತ. ಅದಾದ ನಂತರ ದೇವದುರ್ಗ ತಾಲೂಕಿನ ಪ್ರಾಚೀನ ಅವಶೇಷಗಳನ್ನ ಒಂದು ಬುಕ್ನು ಕೂಡ ಅವರು ಬರೆದಿದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು, ಡಾಕ್ಟರ್ ಬಿ ಚನ್ನಬಸಪ್ಪ ಮಲ್ಕಂಜಿನಿ ಅಂತ ಹೇಳಿ ಇಲ್ಲಿ ಕಾಣಿಸ್ತಾ ಇದೆಲ್ಲ. ಮೊಟ್ಟ ಮೊದಲನೇದಾಗಿ ಈ ದೇವದುರ್ಗ ತಾಲೂಕಿನ ಪ್ರಾಚೀನ ಅವಶೇಷಗಳನ್ನೋ ಒಂದು ಬುಕ್ ನಲ್ಲಿ ಡಾಕ್ಟರ್ ಬಿ ಚನ್ನಬಸಪ್ಪ ಅವರು ಮೊದಲನೇದಾಗಿ ಗುಡಿಯನ್ನ ಇದ್ರೊಳಗಡೆ ಸೇರ್ಪಡೆ ಮಾಡಿರುವಂತದ್ದು ಅಂದ್ರೆ ಮೇಲ್ಶಂಕರ ದೇವಾಲಯವನ್ನೇ. ಇಲ್ಲಿಗೆ ಬಂದು ಖುದ್ದಾಗಿ ಇದರಲ್ಲಿ ಇರುವಂತಹ ವಿಶೇಷವಾದಂತಹ ವಿಷಯಗಳನ್ನ ಅವರು ಇದ್ರೊಳಗಡೆ ಅಳವಡಿಸಿದರೆ ಅದನ್ನ ನಾನು ನಿಮ್ಗೆ ಹೇಳ್ತೀನಂತ. ಅದ್ರ ಜೊತೆಗೆ ಇನ್ನೊಂದಿದೆ ನೋಡಿ, ರಾಯಚೂರು ಜಿಲ್ಲೆಯ ಅಂಡೆ ಅರಸರು ಡಾಕ್ಟರ್ ಬಿ ಚನ್ನಬಸಪ್ಪ ಮಲ್ಕಂಜಿನ್ ಕಾಣಿಸ್ತದಲ್ಲ, ಇದು ಕೂಡ ಅವರೊಂದು ಈ ಒಂದು ಬುಕ್ ಅನ್ನು ಕೂಡ ಅವರು ಬರೆದಿದ್ದಾರೆ. ಇನ್ನೊಂದು ರಾಯಚೂರು ಜಿಲ್ಲೆಯ ಚರಿತ್ರೆ ಅಂತ ಹೇಳಿ ಬರೆದಿದ್ದಾರೆ, ಅದು ಕೂಡ ಇದೆ. ಒಟ್ಟಿನಲ್ಲಿ 4 ಇನ್ನ ಇತರ ಬೇರೆ ಬೇರೆ ಇದಾವೆ ಸ್ನೇಹಿತರೆ. ಇವು 4 ಬುಕ್ಗಳನ್ನ ಸದ್ಯಕ್ಕೆ ಪ್ರಕಟಗೊಂಡವು. ಈಗ ಅಸಲು ವಿಷಯಕ್ಕೆ ಬರೋಣ. ಮೇಳೇಶ್ವರ ದೇವಾಲಯ ಏನದಲ್ಲ, ಜನರ ಬಾಯಿಂದ ಮೇಲ್ಶಂಕರ ದೇವಾಲಯ ಅಂತ ಆಯ್ತು. ಅಂದ್ರೆ 1085ರಲ್ಲಿ ಕಟ್ಟಿದಂತ ಇದೊಂದು ದೇವಾಲಯ. ಯಾರು ಕಟ್ತಾರಪ್ಪ ಅಂತಂದ್ರೆ ಅವಾಗಿನ ಆಡಳಿತ ಯಾರಿತ್ತು ಅಂತ ನೋಡುವ ಸ್ನೇಹಿತರೆ, 1085ರಲ್ಲಿ ಕಲ್ಯಾಣ ಚಾಲುಕ್ಯರ ರಾಜನಾಗಿರುವಂತ, ಬಲಿಷ್ಠ ರಾಜನಾಗಿರುವಂತ ತ್ರಿಭುವನ ಮಲ್ಲಾದೇವನ ರಾಜ್ಯಭಾರ ಮಾಡ್ತಿದ್ದ. ಅಂದ್ರೆ ಇಲ್ಲಿಂದ ಕಲ್ಯಾಣದಿಂದ ರಾಜ್ಯಭಾರ ಮಾಡ್ತಿದ್ದ. ಈಗಿನ ಬೀದರ್ ಕಲ್ಯಾಣದಿಂದ ಅಲ್ಲಿಂದ ನೆಲವೀಡಿನಿಂದ ರಾಜ್ಯಭಾರ ಮಾಡ್ತಿದ್ದ. ಆತ ರಾಜ್ಯಭಾರ ಮಾಡ್ತಿರ್ಬೇಕಾದ್ರೆ ಕಾವೇರಿ ಮತ್ತು ನರ್ಮದಾ ನದಿವರೆಗೂ ಕೂಡ ಆತನ ಸಾಮ್ರಾಜ್ಯ ವಿಸ್ತಾರವಾಗಿತ್ತು. ಅಂತಹ ರಾಜನ ಕೈ ಕೆಳಗಿದ್ದಂತಹ ಜೋಯಿಮೈ ಅರಸ ಈ ನಮ್ಮ ರಾಯಚೂರಿನ ಎಡೆದೇರು ನಾಡ ಅಂದ್ರೆ 2000 ಹಳ್ಳಿಗಳನ್ನು ನೋಡಿಕೊಂತಿರುವಂತ ಜೋಯಿಮೈ ಅರಸ ಇರ್ತಾನೆ ಆತನ ಸಾಮಂತನಾಗಿ.
ಆ ರಾಜ ಕೂಡ ಈ ಮೇಲ್ಶಂಕರ ದೇವಾಲಯವನ್ನು ಕಟ್ಟಲಿಲ್ಲ. ಈ ಕಡೆ ಜೋಯಿಮಯ್ಯರಸ ಈ ನಮ್ಮ ರಾಯಚೂರು ಜಿಲ್ಲೆಯನ್ನು ನೋಡ್ಕೊಂತಿದ್ನಲ್ಲ ಆತ ಕೂಡ ಈ ದೇವಾಲಯವನ್ನು ಕಟ್ಟಲಿಲ್ಲ. ಅಂದ್ರೆ ಈ ದೇವಾಲಯವನ್ನು ಕಟ್ಟಿದವರು ಯಾರು? ಇದೊಂದು ಬಲರೋಚಕವಾದಂತ ವಿಶೇಷವಾದಂತ ವಿಷಯ ಸ್ನೇಹಿತರೆ. ಈ ದೇವಾಲಯದ ಒಂದು ಇತಿಹಾಸವನ್ನ ನೀವು ಪ್ರತಿಯೊಬ್ಬರು ಕೇಳಬೇಕು. ಅಂತಹ ಮಹತ್ವದ ಇತಿಹಾಸ ಇದೆ. ಒಬ್ಬ ರಾಜ ಕಟ್ಲಿಲ್ಲ, ಒಬ್ಬ ಅರಸ ಕೂಡ ಕಟ್ಲಿಲ್ಲ. ಅಂದ್ರೆ ಕಟ್ಟಿದವರು ಯಾರಪ್ಪ ಅಂತಂದ್ರೆ ಒಕ್ಕಲಿಗರ ಸಂಘದವರು ಅಂತೇಳಿ ಕಟ್ಟಿದ್ರು. ಒಕ್ಕಲಿಗರ ಅಂತೇಳಿ ಕಟ್ಟಿದ್ರು. ಒಕ್ಕಲಿಗರ ಅಂದ್ರೆ ಜಾತಿಯಿಂದ ಬರ್ತಾರಲ್ಲ, ಜಾತಿಯಿಂದ ಬರುವಂತ ಒಕ್ಕಲಿಗರ ಆಗದ್ರ ಸ್ನೇಹಿತರೆ, ರೈತಾಪಿ ವರ್ಗದ ಕುಟುಂಬದವರು ಅಂದ್ರೆ ಕೃಷಿ ಚಟುವಟಿಕೆಗಳನ್ನ ಮಾಡಿ ಈ ದೇವಾಲಯವನ್ನ ಕಟ್ತಾರ. ಅಂದ್ರೆ ಒಂದು ಸಂಘವನ್ನ ಮಾಡಿರ್ತಾರ ಅವ್ರು, ಒಂದು ಕಮಿಟಿ. ಊರಿನ ಪ್ರಭು ಆಗಿರುವಂತ ಅಂದ್ರೆ ಪ್ರಭು ಅಂದ್ರೆ ಗೌಡ ಅಥವಾ ಮುಖಂಡರು ಅಥವಾ ದೊರೆಗಳು ಇರ್ತಾರಲ್ಲ, ಇವರ ಸಮ್ಮುಖದಲ್ಲಿ ಒಕ್ಕಲಿಗರ ಸಂಘದವರು ಅಂದ್ರೆ ಈ ಕೃಷಿಕರರು ಏನ್ ಮಾಡ್ತಾರೆ, 1000 ಮಂದಿ ಇರ್ತಾರೆ. ಈ 1000 ಮಂದಿ ಅವರವರ ಮನೆಗೆ ಇಷ್ಟಿಷ್ಟು ಅಂತ ಹೇಳಿ ಒಂದು ಪಟ್ಟಿಯನ್ನ ಹಾಕ್ತಾರೆ. ಅಂದ್ರೆ ಅವ್ರಿಗೆ ಪ್ರಮುಖವಾದಂತ ಬೆಳೆಗಳು ಏನಾಗಿದ್ವು, ಹೆಚ್ಚಾಗಿ ಈ ನಮ್ಮ ಭಾಗದಲ್ಲಿ ಜೋಳವನ್ನೇ ಬೆಳಿತಿದ್ರು. ಜೋಳದಲ್ಲಿ ಬೆಳೆದಿರುವಂತ ಬೆಳೆಯನ್ನ ಮಾರಿ ಒಂದೊಂದು ಮನೆಗೆ ಇಷ್ಟಿಷ್ಟು ಅಂತ ಹೇಳಿ ಹಾಕಿ ಈ ದೇವಾಲಯವನ್ನ ನಿರ್ಮಾಣ ಮಾಡ್ತಾರೆ. ಇದ್ರೊಳಗೆ ಈ ಶಾಸನದಲ್ಲಿ ಇರುವಂತ ಪ್ರಕಾರ ಆಯ್ತಾ. ಅದ್ರ ನಂತರ ಇನ್ನೂ ಒಂದಿದೆ, ಶಾಸಿರುವರು ಅಂತ ಬರ್ತಾರೆ, ಮೇಲ್ಶಾಸಿರುವರು ಅಂತ ಹೇಳಿ ಬರ್ತಾರೆ. ಈ ಮೇಲ್ಶಾಸಿರುವರು ಕೂಡ ಅವರ ತಮ್ಮ ತಮ್ಮ ವ್ಯಾಪಾರಗಳಲ್ಲಿ ತೊಡಗಿರ್ತಾರೆ. ವ್ಯಾಪಾರಗಳಲ್ಲಿ ತೊಡಗಿದ್ರು ಕೂಡ ಈ ದೇವರಿಗೆ ಒಂದಿಷ್ಟು ದಾನವನ್ನು ಕೊಡ್ತಾರೆ. ಅಂದ್ರೆ ಅಕ್ಕಿ, ಬೇಳೆ, ಗೋಧಿ, ಈ ತರ ಗೋಧಿ ಇಂಥವೆಲ್ಲ ದಾನವನ್ನು ಕೊಡ್ತಾರೆ ಸ್ನೇಹಿತರೆ. ಹಿಂಗೆಲ್ಲ ದಾನ ಕೊಟ್ಟಿದ್ರಿಂದ ಈ ಅದ್ಭುತವಾದಂತ ಒಂದು ಮೇಳೇಶ್ವರ ದೇವಾಲಯವನ್ನ ಕಟ್ಟಲಿಕ್ಕೆ ಸಾಧ್ಯ ಆಗಿದೆ. ಬನ್ನಿ ನಿಮ್ಗೆ ಒಳಗಡೆ ಹೋಗಿ ನಾನು ತೋರಿಸ್ತೀನಿ ಇನ್ನೆಲ್ಲ ಏನೆಲ್ಲ ಇದೆ, ಇದೆ, ಯಾವ ತರ ಇದೆ, ಎಷ್ಟೊಂದು ಎತ್ತರ ಇದೆ ಅಂತ ಕೂಡ ನಾನು ನಿಮ್ಗೆ ಹೇಳ್ತೀನಿ ಅಂತ. ಯಾಕಂದ್ರೆ ಇದು ನಮ್ಮ ರಾಯಚೂರು ಜಿಲ್ಲೆಯಲ್ಲಿ, ನಮ್ಮ ರಾಯಚೂರು ಜಿಲ್ಲಾದ್ಯಂತ ಕೂಡ ತಿರುಗಾಡಿದ್ರು ಕೂಡ ಇಂಥದ್ದೊಂದು ದೇವಾಲಯ, ಎತ್ತರದ ದೇವಾಲಯವನ್ನ ನೋಡ್ಲಿಕ್ಕೆ ಸಾಧ್ಯವಿಲ್ಲ. ಅಂತಹ ಎತ್ತರವಾದಂತ ದೇವಾಲಯ ಬಹಳ ಸೊಗಸಾಗಿದೆ. ಆದ್ರೆ ಸಾಮಾನ್ಯವಾದಂತ ದೇವಾಲಯ ಒಂದೊಂದು ಕಲ್ಲುಗಳನ್ನು ನೋಡ್ಬೇಕು, ಒಂದೊಂದು ಕಂಬಗಳನ್ನು ನೋಡ್ಬೇಕು, ಎಷ್ಟೆಷ್ಟು ಎತ್ತರ ಇದೆ ಅಂತ. ಬನ್ನಿ ನಿಮ್ಗೆ ಒಳಗಡೆ ಹೋಗಿ ತೋರಿಸ್ತೀನಂತ, ಇನ್ನು ಮಿಕ್ಕಿದಂತ ವಿಷಯವನ್ನ ಹೇಳ್ತೀನಂತ. ಬನ್ನಿ. ಕಾಣುವಂತ ದ್ವಾರಪಾಲಕರನ್ನ ನೀವು ನೋಡಬಹುದು. ಕೈಯಲ್ಲಿ ಒಂದು ನಾಗರ ಪಟ್ಟಿಕೆಯನ್ನು ಕೂಡ ಇಟ್ಕೊಂಡಿದ್ದಾನೆ, ಕಿವಿಯಲ್ಲಿ ಓಲೆ, ತಲೆ ಮೇಲೆ ಕಿರೀಟ, ಪಟ್ಟಿಕೆ, ಈ ತರ ಎಲ್ಲ ಹಿಂಗೆ ಅದಾವ ಅಲ್ಲ. ಆಮೇಲೆ ಈ ಕಡೆ ಬಂದ್ರೆ ಕೈಯಲ್ಲಿ ಡಮರುಗ, ಇಲ್ಲಿ ಕಾಣಿಸ್ತದಿಲ್ಲ, ಕೈಯಲ್ಲಿ ಡಮರುಗ. ನಂತರ ಈ ಕಡೆ ಸರ್ಪ, 5 ಅಡಿ ಸರ್ಪ, ಹೌದಾ. ಇಲ್ಲಿ ಅಭಯಹಸ್ತ ಕೊಡ್ತಾ ಇದ್ದಾನೆ, ಆಶೀರ್ವಾದ ಮಾಡ್ತಾ ಇದ್ದಾನೆ. ಈ ತರ ಇವೆಲ್ಲ ಕಾಲ್ಪಾದಗಳು. ಇಷ್ಟೊಂದು ಎತ್ತರವಾಗಿರುವಂತ ಒಂದು ದ್ವಾರಪಾಲಕರು ಇವರು. ಬನ್ನಿ ಒಳಗಡೆ ಹೋಗೋಣ. ದಾಟಕ ಸಂತೆಗೆ ಇಷ್ಟೊಂದು ಅಗಲ ಇದೆ ನೋಡಿ, 2 ಫೀಟ್ ಮೇಲೆ ಇದೆ, ಇಷ್ಟೊಂದಿದೆ. ಈ ಚೌಕಟ್ಟು ಏನಿದೆಯಲ್ಲ, ಬಾಗಿಲ ಚೌಕಟ್ಟು ಎಷ್ಟೊಂದು ಅಡಲವಾಗಿದೆ ನೋಡಿ ಸ್ನೇಹಿತರೆ. ಹೊರಗಡೆ ಬಂದೆ, ಅಲ್ಲಿರುವಂತಹ ದ್ವಾರಪಾಲಕರನ್ನ ನಾನು ನಿಮ್ಗೆ ತೋರಿಸಿದೆ. ಈ ದ್ವಾರಪಾಲಕರನ್ನು ತೋರಿಸಿದ ನಂತರ ಒಳಗಡೆ ಬಂದು ನೋಡಿದಾಗ ಎಷ್ಟೊಂದು ಎತ್ತರ ಇದೆ ನೋಡ್ರಿ. ನೋಡೋದಕ್ಕೆ ಕತ್ತು ನೈತದ, ಅಷ್ಟೊಂದು ಎತ್ತರವಾಗಿರುವಂತ ದೇವಾಲಯ. ಇಲ್ಲಿ ಕಾಣಿಸ್ತಿದಲ್ಲ ಮೇಲ್ಶಂಕರ ದೇವಾಲಯ ಒಳಗಡೆ ಇರುವಂತ ಒಂದು ಗರ್ಭಗುಡಿಯನ್ನ ನೋಡೋಣ ಅಂತ. ಮೇಲ್ಶಂಕರ ಒಳಗಡೆ ಇದನ್ನ ನೋಡಿ ಸ್ವಾಮಿ. ಈ ದೇವಾಲಯ ಏನಿದೆಯಲ್ಲ, ಅಂದ್ರೆ 2018 ಸಮಯದಲ್ಲಿ ನಾನು ಬಂದಾಗ ಇಲ್ಲಿ ಇರುವಂತ ಈ ಲಿಂಗ ಇದ್ದಿಲ್ಲ, ಮೇಲ್ಶಂಕರ ಇದ್ದಿಲ್ಲ. ಮೇಲ್ಶಂಕರ ಏನಿದನಲ್ಲ ಈ ಭಿನ್ನ ಆಗಿತ್ತು. ಭಿನ್ನ ಆಗಿರೋದ್ರಿಂದ ಇಲ್ಲಿನ ಮೂಲ ವಿಗ್ರಹ ಇದಲ್ಲ. ಅಂದ್ರೆ 1085 ಕಟ್ಟಿರುವಂತ ಈ ದೇವಾಲಯದಲ್ಲಿ ಮೂಲ ವಿಗ್ರಹ ಶಿವನ ರೂಪ ಇದು ಆಗಿದ್ದಿಲ್ಲ. ಅಂದ್ರೆ ಭಿನ್ನ ಆಗಿ ಹೋಗಿತ್ತು. ಭಿನ್ನ ಆದ ನಂತರದಲ್ಲಿ ಈ ಊರಿನ ಜನರು ಏನ್ ಮಾಡಿದ್ರೆ 2024ರಲ್ಲಿ ಪುನರ್ಜೀರ್ಣೋದ್ಧಾರವನ್ನು ಮಾಡಿ ಇಂತಹ ಒಂದು ಶಿವಲಿಂಗವನ್ನ ಮತ್ತು ಅಲ್ಲಿರುವಂತಹ ಅಲ್ಲಿ ನಂದಿಯನ್ನ ಕೂಡಿಸಿದರು, ಪ್ರತಿಷ್ಠಾಪನೆಯನ್ನ ಮಾಡಿರೋದನ್ನ ನೋಡ್ಬೋದು. ಇಲ್ಲಿದೆ ನೋಡಿ ಸ್ನೇಹಿತರೆ, ಮೊದಲು ಫಸ್ಟ್ ಮೂಲ ಅದೇ ವಿಗ್ರಹ ಅದೇ ಆಗಿತ್ತು ಶಿವಲಿಂಗ. ನಂತರದಲ್ಲಿ ಈ ತರ ಹೊಸದಾಗಿ ಜೀರ್ಣೋದ್ಧಾರ ಮಾಡಿದಾಗ ಈ ಶಿವಲಿಂಗವನ್ನು ಕೂಡ ಅವರು ಕೂಡಿಸಿರುವುದನ್ನು ನಾವು ನೋಡ್ಬೋದು. ನೋಡ್ತಾ ಇದ್ರಲ್ಲ ಒಳಗಡೆ ಎಷ್ಟೊಂದು ಎತ್ತರ ಇದೆ ನೋಡಿ. ಇದ್ರೊಳಗಡೆ ಮೇಲೆ ಅರಳಿದಂತಹ ಕಮಲದ ಛತ್ತನ್ನು ಕೂಡ ನೀವು ನೋಡ್ಬೋದು ಅಲ್ಲ. ನಂತರ ಈ ದಾರ ಪಾತ್ರೆಯನ್ನು ಕೂಡ ಇಟ್ಟಿದ್ದಾರೆ. ಅಂದ್ರೆ ಶಿವನ ಒಂದೊಂದು ಹನಿಯನ್ನ ಬೀಳ್ಬೇಕಂತ ಹೇಳಿ ಒಂದು ದಾರ ಪಾತ್ರೆಯನ್ನು ಕೂಡ ಒಂದು ವ್ಯವಸ್ಥೆ ಮಾಡಿರೋದನ್ನ ನಾವು ಇಲ್ಲಿ ಕಾಣಬಹುದು. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇವರು ಕೂಡ ದ್ವಾರಪಾಲಕರು ಅಲ್ವಾ. ಕೈಯಲ್ಲಿ ಡಮರು ಹಿಡ್ದಾನ, ಇಲ್ಲಿ ಗಜೆ ಹಿಡ್ಕೊಂಡಾನ, ಇಲ್ಲಿ ಈ ತ್ರಿಶೂಲ ಹಿಡ್ದಾನ, ತ್ರಿಶೂಲ. ನಂತರ ಇಲ್ಲಿ ಕಾಣಿಸ್ತದಲ್ಲಿ ಈ ಬಾಗಿಲು ಚೌಕಟ್ಟಿನಲ್ಲಿ ಪಟ್ಟಿ ಇದೆ. ನಂತರ ಇದೊಂದು ಸುರುಳಿ ಬಳ್ಳಿ ಆದ ನಂತರ ಇದು ಅರ್ಧಗಂಬ. ಈ ಅರ್ಧಗಂಬ ಏನಿದೆಲ್ಲ ಮ್ಯಾಲ ಪೂರ್ಣ ಕುಂಭಗಳಿಂದ ಕೂಡಿರುವಂತ ಒಂದು ಶಿಖರ ಇದು. ಈ
ಈ ದೇವಾಲಯಕ್ಕೆ ಅತಿ ಎತ್ತರವಾದ ದೇವಾಲಯದಲ್ಲಿ ಇದೊಂದು ಕೂಡ ಶಿಖರ ಕೂಡ ಇತ್ತು. ನಂತರದಲ್ಲಿ ಅದೆಲ್ಲ ಬಿದ್ದು ಹಾಳಾಗೋಗಿದೆ. ಈ ಕಡೆ ಕಾಣ್ತಾ ಇದೆ ನೋಡಿ, ಒಂದ್ರ ಮೇಲೆ ಒಂದು ಸಿಂಹ ತೋರಣವನ್ನು ಕೂಡ ಅಲಂಕಾರ ಮಾಡಿದ್ದಾರೆ. ಕಾಣಿಸ್ತದಲ್ಲ ಸಿಂಹಗಳು ಈ ತರ. ಇಲ್ಲಿ ಮೇಲೆ ಗಜಲಕ್ಷ್ಮಿಯ ಶಿಲ್ಪ ಕಾಣಿಸ್ತಿದೆ. 1085ರಲ್ಲಿ ಕಟ್ಟಿದಂತ ದೇವಾಲಯ ಅದ್ದೂರಿಯಾಗಿ ರೈತಾಪಿ ವರ್ಗದವರು ಎಲ್ಲರೂ ಸೇರಿ ತಮ್ಮ ಪರಿಶ್ರಮದಿಂದ ತಾವು ಬೆಳೆದಿರುವಂತ ಧಾನ್ಯ ಮಾಲುಗಳಿಂದ ತಾವು ಕೂಡಿಟ್ಟಂತ ಸಂಪಾದನೆ ಮಾಡಿದಂತ ಹಣವನ್ನೆಲ್ಲ ಮೇಳೇಶ್ವರನಿಗೆ ದಾನವನ್ನು ಕೊಟ್ಟರು. ದಾನವನ್ನು ಕೊಟ್ಟು ಅತ್ಯಂತ ಅದ್ಭುತವಾದಂತ ದೇವಾಲಯವನ್ನು ಕೂಡ ಅವರು ಕಟ್ಟಿದ್ರು. ಇಂತಹ ದೇವಾಲಯವನ್ನು ಕಟ್ಟಿದ್ರಲ್ಲ, ಬರ್ತಾ ಕಾಲಕ್ರಮೇಣ ಏನಾಯ್ತು ಏನೋ ಗೊತ್ತಿಲ್ಲ, ಅವರಿಗೆ ಈ ದೇವಾಲಯದ ಮೇಲೆ ಆಸಕ್ತಿ ಹೋಯ್ತೋ ಏನು. ಹಂಗಾಗಿ ಬರ್ತಾ ದನಗಳನ್ನು ಕೂಡ ಕಟ್ಟಿ ಹಾಕ್ಲಿಕ್ಕೆ ಶುರು ಮಾಡಿಬಿಟ್ಟಿದ್ರು ಅಂತ. 1998ರಲ್ಲಿ ಸರ್ ಅವರು ಬಂದಾಗ, ಡಾಕ್ಟರ್ ಬಿ ಚನ್ನಬಸಪ್ಪ ಸರ್ ಅಂತೇಳಿ ಸಂಶೋಧನೆಗೆ ಅಂತ ಬಂದಾಗ, ಇಲ್ಲಿ ದನ ಕರಗಳನ್ನ ಕಟ್ಟಿ ಹಾಕೋದು, ಆಮೇಲೆ ಬೆಂಕಿ ಹಚ್ಚಿ ಏನೋ ಅಡಿಗೆ ಮಾಡೋದು, ಈ ತರ ಎಲ್ಲ ಮಾಡ್ತಿದ್ರಂತದ್ದು. ಯಾಕೋ ಏನು ಗೊತ್ತಿಲ್ಲ. ಬರ್ತಾ ಎಲ್ಲ ಸುಸಜ್ಜಿತ ವ್ಯವಸ್ಥೆಯಲ್ಲಿ ಇದ್ದು ಎಲ್ಲ ಹಾಳಾಗ್ತಾ ಹೋಗಿರ್ಬೇಕಾದ್ರೆ ಮತ್ತೆ ಈ ಕಾಲಕ್ರಮೇಣವಾಗಿ ಈಗಿನ ಜನರು ಏನ್ ಮಾಡಿದ್ರು ಅಂದ್ರೆ, ಈಗಿನ ಜನರಾಗಿರುವಂತ ಊರಿನ ಜನರೆಲ್ಲರೂ ಅಂದ್ರೆ ಊರಿನ ಗೌಡರಾಗಿರೋದು, ಜನಸಾಮಾನ್ಯರಾಗಿರೋದು, ಅಂದ್ರೆ ಸುಲ್ತಾನ್ಪುರದಲ್ಲಿರುವಂತ ಶಂಭು ಸೋಮನಾಥ ಮಠದಲ್ಲಿರುವಂತ ಪಂಚಯ್ಯ ಸ್ವಾಮಿ ತಾತನವರು, ಇವರೆಲ್ಲರೂ ಊರಿನ ಸಮ್ಮುಖದಲ್ಲಿ ಸೇರಿಕೊಂಡು ಮತ್ತೆ ಮೊದಲು 1085ರಲ್ಲಿ ರೈತಾಪಿ ವರ್ಗದವರು ತಮ್ಮ ಒಂದಿಷ್ಟು ಧನ ಸಹಾಯದಿಂದ ಈ ದೇವಾಲಯವನ್ನು ಕಟ್ಟಲಿಕ್ಕೆ ಅನುಕೂಲ ಹೆಂಗ್ ಮಾಡಿಕೊಟ್ರು, ಅದೇ ರೀತಿ ಈಗ ಜೀರ್ಣೋದ್ಧಾರವನ್ನು ಮಾಡ್ಲಿಕ್ಕೆ ಪ್ರಮುಖವಾಗಿ ಪಂಚಯ್ಯ ಸ್ವಾಮಿ ತಾತ ಸುಲ್ತಾನ್ಪುರ ಅವರು ಮತ್ತೆ ಊರಿನ ಗ್ರಾಮದ ಹಿರಿಯರು ಮತ್ತೆ ಜನಸಾಮಾನ್ಯರು ಕಲಿತು ಈ ದೇವಾಲಯವನ್ನ ಈ ರೀತಿಯಲ್ಲಿ ಸುಸಜ್ಜಿತವಾಗಿ ನೋಡಿಕೊಂಡು ಮತ್ತೆ ಇಲ್ಲಿರುವಂತ ಮೂಲ ವಿಗ್ರಹವನ್ನ ಭಗ್ನಗೊಂಡಿರೋದ್ರಿಂದ ಹೊಸದಾಗಿ 2024ರಲ್ಲಿ ಈ ಲಿಂಗವನ್ನ, ನಂತರ ಅಲ್ಲಿ ಬಸವಣ್ಣವನ್ನು ಕೂಡ ಅವರು ಪ್ರತಿಷ್ಠಾಪನೆ ಮಾಡಿರೋದನ್ನ ನೀವು ನೋಡ್ಬೋದು. ಮೇಲ್ಸಾಸಿವರು ಸಂಘದವರು ಅಂದ್ರೆ ಅವರು ವ್ಯಾಪಾರದವ್ರಿ. ಈ ಮೇಲ್ಶಂಕರ ದೇವಾಲಯಕ್ಕೆ ಅಂದ್ರೆ ಪೂಜೆ ಪುನಸ್ಕಾರಗಳು ಮಾಡ್ಲಿಕ್ಕೆ ಬೇಕಲ್ಲ. ಈಗ ದೇವಾಲಯವನ್ನೇನ್ ಕಟ್ಟಿದ್ದಾಯ್ತು, ಪೂಜೆ ಪುನಸ್ಕಾರಗಳು ಮಾಡ್ಲಿಕ್ಕೆ ಅಂಗಭೋಗ ಮತ್ತೆ ರಂಗಭೋಗಕ್ಕೆ ಅಂತೇಳಿ ಅವರು ದುಡ್ಡನ್ನ ಕೊಡ್ತಾರೆ. ಈ ಅಂಗಭೋಗ ರಂಗಭೋಗ ಅನ್ನೋದ್ರ ಅರ್ಥ ಇಷ್ಟೇ ಇರ್ತದೆ ಸ್ನೇಹಿತರೆ. ಅಂಗಭೋಗ ಅಂದ್ರೆ ದೇವರಿಗೆ ಪೂಜೆ ಪುನಸ್ಕಾರಗಳಿಗೆ ಅಂದ್ರೆ ಗಂಧಲೇಪನ, ಕುಂಕುಮ, ವಿಭೂತಿ, ಅರಿಶಿಣ, ಕುಂಕುಮ ಇವೆಲ್ಲ ನಾನಾ ರೀತಿಯ ವಿಧವಾದಂತ ಏನ್ ಬರ್ತಾವಲ್ಲ, ಈ ಶಿವನ ಪೂಜೆಗೆ ಬೇಕಾಗಿರುವಂತ ಎಲ್ಲಾ ಸಾಮಾನುಗಳನ್ನು ಕೂಡ ಅವರು ಕೊಡಿಸ್ತಾರೆ ಸ್ನೇಹಿತರೆ. ಕೊಡಿಸಿ ದಿನನಿತ್ಯದ ಪೂಜೆ ಪುನಸ್ಕಾರಗಳಿಗೆ ಅವಶ್ಯಕತೆಗೆ ಎಷ್ಟು ಬರ್ತದೋ ಪ್ರತಿ ಸರ್ತಿಯೂ ಕೂಡ ಅವರು ವ್ಯಾಪಾರಿ ಸಂಘದವರು ಅಂದ್ರೆ ಮೇಲ್ಸಾಸಿಯವರು ಕೂಡ ಅವರು ಇಂಥದ್ದೊಂದು ಸಹಾಯವನ್ನ ಒದಗಿಸ್ತಾರೆ. ಇನ್ನಿತರ ವಿಷಯವಾಗಿ ಹೇಳ್ಬೇಕಂದ್ರೆ ಈಗ ರಂಗಭೋಗ ಅಂತ ಹೇಳ್ತೀವಿ. ರಂಗಭೋಗ ಅಂದ್ಮೇಲೆ ಈ ಗುಡಿಯೆಲ್ಲ ಆದ ನಂತರದಲ್ಲಿ ಒಂದಿಷ್ಟು ನಾಟ್ಯ ರಂಗ ಅಂತ ಬರ್ತದೆ ನೋಡ್ರಿ, ನೃತ್ಯ ಅಂತ ಮಾಡಿಸ್ತಾ ಇರ್ಬೇಕಾದ್ರೆ ಅದ್ರ ಖರ್ಚುಗಳು ಸುಮ್ಮನೆ ಆತವನು. ಯಾಕಂದ್ರೆ ಸುಮ್ಮನೆ ಬರೋದಿಲ್ಲ ಯಾರು. ಒಬ್ಬ ಕಲಾವಿದ ಬರ್ಬೇಕಂದ್ರೆ ದುಡ್ಡು ತಾಂತಾನ, ಒಬ್ಬರು ಸಂಗೀತ ಬಳದವ್ರು ಬರ್ಬೇಕಾದ್ರು ಕೂಡ ಅವರು ದುಡ್ಡು ತಗೊಂತಾರೆ. ಒಂದು ನೃತ್ಯ ಮಾಡ್ಬೇಕಾದ್ರೂ ಕೂಡ ದುಡ್ಡು ತಗೊಂತಾರೆ. ಇವರೆಲ್ಲರಿಗೂ ದುಡ್ಡಿನ ಮೇಲೆ ಇರೋದ್ರಿಂದ ಅದಕ್ಕೂ ಕೂಡ ಇಂತಹ ವ್ಯವಸ್ಥೆಯನ್ನ ಅವರು, ರಂಗಭೋಗಕ್ಕೂ ಕೂಡ ಅವರು ದುಡ್ಡಿನ ವ್ಯವಸ್ಥೆಯನ್ನು ಕೂಡ ಅವರು ಮಾಡಿಕೊಟ್ಟಿದ್ರು ಮೇಲ್ಸಾಸಿಯವರು. ಹಿಂಗೆಲ್ಲ ನಾನಾ ರೀತಿಯ ಎಲ್ಲ ವ್ಯಾಪಾರಿ ಸಂಘದವರು, ರೈತಾಪಿ ಸಂಘದವರು ಇವರೆಲ್ಲರೂ ಸೇರಿ ಇಂತಹ ಅತ್ಯದ್ಭುತವಾದಂತ ಅತಿ ಎತ್ತರವಾದಂತ ಒಂದು ದೇವಾಲಯವನ್ನ ನಮ್ಮ ರಾಯಚೂರಿನ ಭಾಗದಲ್ಲಿ ಎಲ್ಲೇ ಹೋಗಿ ನೋಡಿದ್ರು ಕೂಡ, ನಮ್ಮ ರಾಯಚೂರು ಇದೆಯಲ್ಲ, ಎಲ್ಲಿ ಹೋಗಿ ನೋಡಿದ್ರು ಕೂಡ ಇಂತಹ ಅತಿ ಎತ್ತರವಾದಂತ ದೇವಾಲಯವನ್ನ ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಷ್ಟೊಂದು ಎತ್ತರ ಇದೆ. ಒಮ್ಮೆ ಬಂದು ಇಲ್ಲಿ ನೀವು ಭೇಟಿ ಕೊಡ್ಬೇಕು. ಆದ್ರೆ ಈಗ ಏನಾಗ್ಬಿಟ್ಟಿದೆ, ಇದ್ದದ್ರಲ್ಲಿ ಇದೆಲ್ಲ ಸುಸಜ್ಜಿತವಾಗಿ ಇದ್ದಂತ ದೇವಾಲಯ ಬರ್ತಾ ಹಾಳಾಗಿ ಹೋಗಿ ಒಂದಿಷ್ಟು ಅರ್ಧ ಭಾಗ ಬಿದ್ದೋಗ್ಬಿಟ್ಟದ. ಮೇಲೆ ಒಂದು ಶಿಖರ ಸಂತೆಗಿತ್ತು, ಆ ಶಿಖರ ಕೂಡ ಹಾಳಾಗಿ ಹೋಗ್ಯದ. ನಂತರದಲ್ಲಿ ಈಗ ಜೀರ್ಣೋದ್ಧಾರ ಮಾಡಿದಾಗ ಇವೆಲ್ಲ ಹೊಸದಾಗಿ ಗೇಟ್ ನ ಮಾಡಿದಾರೆ. ನಂತರ ಇಲ್ಲಿ ಗೇಟ್ ಮಾಡಿದ್ದಾರೆ, ಮತ್ತೆ ನಂದಿಯನ್ನ ಬೇರೆ ಕೂರಿಸಿದ್ದಾರೆ. ಇಲ್ಲಿ ಶಿವಲಿಂಗವನ್ನು ಕೂಡ ಪ್ರತಿಷ್ಠಾಪನೆ ಮಾಡಿದ್ದಾರೆ ಮೇಲ್ಶಂಕರ ದೇವಾಲಯವನ್ನ. ಇಲ್ಲಿ ಇದೆಯಲ್ಲ ಈ ನೆಲ, ಇದೆಲ್ಲ ಟೈಲಿಸ್ ಕಾಣಿಸ್ತಾ ಇದಲ್ಲ. ಈ ಟೈಲಿಸ್ ಇದ್ದಿಲ್ಲ ಅವಾಗ ಫಸ್ಟ್ ಬಂದಾಗ, ಟೈಲಿಸ್ ಇದ್ದಿಲ್ಲ. ಆ ನಂತರ ಇಲ್ಲಿ ಒಂದು ಚಂದ್ರಶಿಲೆ ಇತ್ತಿಲ್ಲಿ ಇತ್ತರವ, ಈ ಚಂದ್ರನಾಕಾರದಾಗ ಒಂದು ಶಿಲೆ ಇತ್ತು, ಹೌದಲ್ಲ, ಚಂದ್ರಶಿಲೆ ಇತ್ತಿಲ್ಲಿ. ಈ ಚಂದ್ರಶಿಲೆ ಹೋಗ್ಬಿಟ್ಟು ಈಗ ಇದಾಗ್ಬಿಟ್ಟದ. ಅಷ್ಟೊಂದು ಸೌಂದರ್ಯಯುತವಾದಂತ ಸುಂದರವಾದಂತ ನೋಡುಗರ ಗಮನವನ್ನು ಸೆಳೆಯುವಂತ ಅತ್ಯದ್ಭುತವಾದಂತ ದೇವಾಲಯ. ಸುಮ್ನೆ ದಾರಿ ಹಿಡಿದು ನುಗ್ಗೋರಿಗೆ ಆಕರ್ಷಿಸ್ತದೆ. ಅಷ್ಟೊಂದು ಎತ್ತರ ಇದೆ ಈ ದೇವಾಲಯ. ಇದನ್ನ ನೋಡ್ಲೇಬೇಕಾದಂತ ಐತಿಹಾಸಿಕ ಸ್ಥಳ ಈ ನಮ್ಮ ಗಬ್ಬೂರು. ಇನ್ನು ಒಂದ್ ಹೇಳ್ಬೇಕಂದ್ರೆ, ಫಸ್ಟ್ ನಾವು ಬೂದಿ ಬಸವೇಶ್ವರ ಒಂದು ಆರ್ಚ್ ಬರ್ತದಲ್ಲ ಅಲ್ಲಿ, ಅಂದ್ರೆ ನಾವು ಮಸ್ತಿಪುರ್ ಕಡೆಗೆ ಆಗಲಿ ಅಥವಾ ರಾಯಚೂರಿನಿಂದ ಈ ಕಡೆ ದೇವದುರ್ಗಲಿಂದ ಬರ್ತಿರ್ತೀವಿ. ಬರಬೇಕಾದ್ರೆ ಆ ಆರ್ಚಿನಲ್ಲಿ ಒಂದು ಬೂದಿ ಬಸವೇಶ್ವರ ಆರ್ಚಿನಲ್ಲಿ ಒಂದು ವಾಕ್ಯ ಹಾಕಿದ್ದಾರೆ. ಏನಂತ ಹಾಕಿದಾರೆ? ಏ ದೇವ ಸರ್ವಕರ್ತಾರ್ಚ ಬೂದಿ ಬಸವ ದೇಶಿತ ಸ್ವಯಂ ಪಾವತ್ ಸದಾ ಯೋಗಿ ಮಣಿಪುರ ಸ್ಥಿತಿ ಅಂತ. ಅದನ್ನ ಯಾರಾದ್ರೂ ನೋಡಿದ್ರ, ಗಮನಿಸಿದ್ರ? ನೋಡಿರ್ತಾರೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ನಾನಂತರ ನೋಡಿಬಿಟ್ಟಿದ್ದೀನಿ. ಯಾಕಂದ್ರೆ 2011ರೊಳಗಡೆ
ಈ ಸಾಲುಗಳನ್ನ ನಾನು ಕಂಠಪಾಠ ಮಾಡಿದ್ದೀನಿ. ಯಾಕಂದ್ರೆ ಇದ್ರ ಅರ್ಥ ಏನ್ ಹೇಳ್ತದೆ ಅಂದ್ರೆ, ಇದೊಂದು ಊರು ಮಣಿಪುರ ಆಗಿತ್ತಂತ. ಹಿಂದೆ ಮಣಿಪುರ ಆಗಿತ್ತಂತ. ಇಲ್ಲಿ ಬೊಬ್ಬರವಾಹನ ಆಳ್ವಿಕೆ ಮಾಡಿದಂತ. ಅಂದ್ರೆ ಈ ಮಹಾಭಾರತದಲ್ಲಿ ನಡೆಯುವಂತ ಪಾಂಡವರಿಗೆ ಮತ್ತು ಕೌರವರಿಗೆ ಯುದ್ಧ ಆಗ್ತದಲ್ಲ, ಯುದ್ಧ ಆದ ನಂತರ ಅದೆಲ್ಲ ಯುದ್ಧ ಮುಗಿದ ನಂತರ ಧರ್ಮರಾಯ ಏನ್ ಮಾಡ್ತಾನ, ಅಶ್ವಮೇಧ ಯಾಗವನ್ನ ಅಂದ್ರೆ ಒಂದು ಕುದುರೆಯನ್ನು ಬಿಡ್ತಾನಂತ. ನೀನ್ ಎಲ್ಲಿಗೆ ಹೋಗ್ತದ ಅಲ್ಲಿಗೆ ಓದ್ತಾನೆ ಇರ್ಬೇಕು, ಯಾರು ಕಟ್ಟಿ ಹಾಕ್ತಾನೆ ಇರ್ಬಾರ್ದು. ಕಟ್ಟಿ ಹಾಕಿದವ್ರು ಕೂಡ ಯುದ್ಧ ಮಾಡ್ತಿದ್ನಂತ. ಆ ಯುದ್ಧ ಮಾಡ್ಬೇಕಾದ್ರೆ ಇದೊಂದು ಮಣಿಪುರ ಆಗಿತ್ತಂತ ಹೇಳಿದ್ನಲ್ಲ, ಅವಾಗ ಅರ್ಜುನ ಇದು ಬಬ್ರುವಾಹನ ಇಲ್ಲೇ ಇರ್ತಾನ, ಚಿತ್ರಾಂಗತೆ ಮಗ, ಹೌದಲ್ಲ. ಚಿತ್ರಾಂಗತೆ ಮಗನಾದಂತಹ ಬಬ್ರುವಾಹನ ಈ ಊರಿನ ತಾನ ಪಟ್ಟಣವನ್ನಾಗಿ ಮಾಡಿಕೊಂಡು ಇಲ್ಲಿ ಆಡಳಿತ ಮಾಡ್ತಿರ್ಬೇಕಾದ್ರೆ ಅಶ್ವಮೇಧ ಯಾಗದ ಒಂದು ಧರ್ಮರಾಯ ಬಿಟ್ಟಂತ ಅಶ್ವಮೇಧದ ಯಾಗದ ಕುದುರೆಯನ್ನ ಕಟ್ಟಿ ಹಾಕಿದ್ನ ಅಂತೇಳಿ ಅಲ್ಲಿ ಆಲ್ಗಂಬ ಇರಿಸಿದ್ರು. ಮರಿಯಮ್ಮನ ಗುಡಿ ಪಕ್ಕದಲ್ಲಿ ಒಂದು ಕಂಬ ಇದೆ, ಅಲ್ಲಿ ಕಟ್ಟಿ ಹಾಕಿದ್ನ ಆ ಕುದುರೆ ಅಂತ ಈ ಊರಿನ ಜನರು ಹೇಳಾಗ್ತದ. ಏನೇ ಆಗ್ಲಿ, ಇದೊಂದು ಕರ್ನಾಟಕದ ಖಜಾನೆಗಳಲ್ಲಿ ಬಚ್ಚಿಟ್ಟುಕೊಂಡಿರುವಂತ ಅತ್ಯಂತ ಪುರಾತನವಾದಂತಹ ಐತಿಹಾಸಿಕ ದೇವಾಲಯಗಳನ್ನ ತನ್ನ ಆತ್ಮದಲ್ಲಿ ಬಚ್ಚಿಟ್ಟುಕೊಂಡಿರುವಂತ ಊರು ಅಂತಂದ್ರೆ ಇದು ಗಬ್ಬೂರು. ಇಲ್ಲಿ ನಾವು ಮೇಲೆ ನಡೆದಾಡ್ತೀವಲ್ಲ, ಈಗ ದಾರಿ ಮೇಲೆ ನಡೆದಾಡೋದಕ್ಕಿಂತ ಹೆಚ್ಚಾಗಿ ಭೂಮಿಯ ಒಳಗೆ ಊಟಿತ್ತುಕೊಂಡಿರುವಂತ ದೇವಾಲಯಗಳು ಹೆಚ್ಚಾವ. ನಾನು ನಿಮಗೆ ಹಿಂದೆನೂ ಹೇಳಿದ್ದೆ, ನಾನು ಒಂದು ವಿಡಿಯೋದಲ್ಲಿ ಇದೇ ರೀತಿಯಾಗಿ ಅಲ್ಲ ಹಿಂದೆ ಹೇಳಿದ್ದೆ. ಏನಂತ ಹೇಳಿದ್ದೆ, ಇಲ್ಲಿ ಊರಿನ ಜನರು ಹೇಳಿದ್ರು. ಏನಂತ ಹೇಳಿದ್ರಪ್ಪ ಅಂದ್ರೆ, ಒಂದು 1324 ಸುಮಾರಿಗೆ ದೆಹಲಿ ಸುಲ್ತಾನರ ಆಳ್ವಿಕೆ ಆಗ್ತದ ಅಂತಾನೋ ಅಥವಾ ದೆಹಲಿ ಸುಲ್ತಾನರ ಆಳ್ವಿಕೆಯಿಂದನೋ ಗೊತ್ತಿಲ್ಲ, ಇಂತಹ ಸುಂದರವಾದಂತ ಸಾಂಸ್ಕೃತಿಕ ದೇವಾಲಯಗಳನ್ನ ಉಳಿಸಿಕೊಳ್ಳುವುದಕ್ಕೆ, ಕಟ್ಟಿದರ ಜೊತೆಗೆ ಉಳಿಸಿಕೊಳ್ಳುವುದಕ್ಕಂತೇಳಿ ಕೆಲವು ದೇವಾಲಯಗಳನ್ನೆಲ್ಲ ಮಣ್ಣಾಕಿ ಮುಚ್ಚಿಬಿಟ್ಟಿದ್ರು, ಆಳ ಮಣ್ಣಾಕಿ. ಯಾಕಂದ್ರೆ ಹಾಳು ಮಾಡಿಬಿಡ್ತಾರಲ್ಲ, ಕತ್ತರಿಸಿ ಬಿಡ್ತಾರ ನೋಡ, ಆಮೇಲೆ ಭಿನ್ನ ಆಗ್ತದ. ಹಿಂಗಾಗಿ ಹಾಳಾಗ್ಬಿಡದಂತ ಎಷ್ಟೋ ದೇವಾಲಯಗಳನ್ನ ನೆಲದಲ್ಲಿ ಮುಚ್ಚಿಟ್ಕೊಂಡಿದಾವ. ಅದರಲ್ಲಿ ಪ್ರಮುಖವಾದಂತ ದೇವಾಲಯಗಳನ್ನ ನಾನು ನಿಮ್ಗೆ ಮೊನ್ನೆ ವೆಂಕಟೇಶ್ವರ ದೇವಸ್ಥಾನದಲ್ಲಿ ಕೂಡ ಉತ್ಖನನ ಮಾಡಿದಾಗ 2010ರಲ್ಲಿ ಉತ್ಖನನ ಮಾಡಿದ್ರೆ ಅಲ್ಲಿ ಸಿಕ್ತು. ಅಲ್ಲಿ ಬೇಕಾದಷ್ಟು ಇದೆ. ನಂತರ ಇಲ್ಲಿ ಮೇಲ್ಶಂಕರ ದೇವಾಲಯ ಕೂಡ ಇದೆ, ಎತ್ತರವಾದ ದೇವಾಲಯ, ಮುಚ್ಚಲಿಕ್ಕೆ ಬಂದಿಲ್ಲ. ಇನ್ನು ಕೆಲವು ದೇವಾಲಯಗಳನ್ನ ಕಟ್ಟಿದ್ದಲ್ಲದೆ ಅದ್ರ ಮೇಲೆ ಮನೆಗಳನ್ನು ಕೂಡ ಕಟ್ಕೊಂಡ್ಬಿಟ್ರು. ನೀವು ನೋಡೇಬೇಕು. ಇಲ್ಲಿ ಎಲ್ಲೇ ಹೋದ್ರು, ಯಾವುದೇ ಜಾಗದಲ್ಲಿ ಹೋದ್ರು ಕೂಡ ಒಂದೊಂದು ದೇವಾಲಯ ಇದೆ. ಹೆಜ್ಜೆ ಇಟ್ಟಲೆಲ್ಲ ದೇವಾಲಯ. ಇದೊಂದು ಸಾಂಸ್ಕೃತಿಕ ನಗರಿ ಇದ್ದಂಗೆ ಇದು. ಅಂತಹ ಪಟ್ಟಣ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಇದೊಂದು ಬಬ್ರುವಾಹನ ಪಟ್ಟಣ ಅಂತಾನು ಕೂಡ ಹೇಳಲಾಗ್ತದ. ಇಷ್ಟು ಹೇಳ್ತಾ, ಇದರಲ್ಲಿ ಕೊಟ್ಟಂತ ಎಲ್ಲಾ ರೈತಾಪಿ ವರ್ಗದವರು ಮತ್ತೆ ದಾನಿಗಳು ಆಗಿರುವಂತ ವ್ಯಾಪಾರಿ ಸಂಘದವರು, ಇನ್ನಿತರ ಹಲವಾರು ಸಂಘದವರು ಇಲ್ಲಿ ದಾನವನ್ನು ಕೊಟ್ಟು ಈ ದೇವಾಲಯವನ್ನ, ಇಂತಹ ಅದ್ಭುತವಾದಂತಹ ಒಂದು ದೇವಾಲಯವನ್ನು ಕಟ್ಟಿದ್ರು. ಬೆಳಗಾವಿ ಜಿಲ್ಲೆಯಲ್ಲಿ ಬರುವಂತ ಒಂದು ಅಥಣಿ ತಾಲೂಕಿನಲ್ಲಿ ಒಂದು ಗ್ರಾಮ ಬರ್ತದೆ, ಬಳ್ಳಿಗೇರಿ ಅಂತ. ಈ ಬಳ್ಳಿಗೇರಿ ಗ್ರಾಮದಲ್ಲಿ ಮಹಲಿಂಗ ಮೇಳೇಶ್ವರ, ಅಂದ್ರೆ ಇದು ಮೇಳೇಶ್ವರ ಅಂತ ನಾವೇನ್ ಹೇಳ್ತೀವಲ್ಲ, ಮೇಲ್ಶಂಕರ ಅಂತ ಹೇಳಿ ಈಗ ನಾನು ಕರಿತಾ ಇದೀನಲ್ಲ, ಮೇಲ್ಶಂಕರ ಅಂತ ಹೇಳಿ ಸ್ಥಳೀಯರು ಕರಿತಾ ಇದ್ರಲ್ಲ, ಈ ಊರಿನ ಬಗ್ಗೆ ಬಳ್ಳಿಗೆರೆಯಲ್ಲಿ ಉಲ್ಲೇಖ ಆದಂತ. ಅಲ್ಲೇ ಎಷ್ಟರಲ್ಲಿ 1156ರಲ್ಲಿ ಬಳ್ಳಿಗೆರೆಯಲ್ಲಿ ಈ ಮೇಲ್ಶಂಕರ ದೇವಾಲಯದ ಬಗ್ಗೆ ಕೂಡ ಪ್ರಸ್ತಾಪ ಆದಂತ. ಅಂದ್ರೆ ಈ ನಮ್ಮ ಮೇಲ್ಶಂಕರ ದೇವಾಲಯ ಏನಿದನಲ್ಲ, ಎಲ್ಲಿಂದ ಎಲ್ಲಿವರೆಗೆ ಹರಡಿತ್ತು, ಎಷ್ಟೊಂದು ಭಕ್ತಿ ಅಪಾರವಾದಂತ ಇತ್ತು, ಎಷ್ಟೊಂದು ಸಂಪತ್ತು ಬರ್ತಿತ್ತು, ಎಷ್ಟೆಲ್ಲ ಜನಗಳು ಈ ಗಬ್ಬೂರಿನ ಮೇಲೆ ವಿಶ್ವಾಸವನ್ನು ಇಟ್ಟುಕೊಂಡಿದ್ರು, ಈ ದೇವಾಲಯವನ್ನ ಉಳಿಸಿಕೊಂಡಿದ್ರು. ನಂತರ ದಿನಮಾನಗಳಲ್ಲಿ ಹಿಂಗೆಲ್ಲ ಆಗಿ ಈ ತರ ಈಗ ಜೀರ್ಣೋದ್ಧಾರ ಆಗಿ ಇಷ್ಟೊಂದು ನೋಡ್ಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ರು. ಈ ದೇವಾಲಯದ ಒಂದು ವಿಶಿಷ್ಟತೆಯನ್ನು ಹೇಳ್ಬೇಕಂದ್ರೆ, ಅಲ್ಲಿ ಕಾಣಿಸ್ತಿದಲ್ಲಿ ಅದೊಂದು ಗರ್ಭಗುಡಿ ಇದೆಯಾ, ಇಲ್ಲಿ ಒಂದು 2 ಪ್ರತ್ಯೇಕವಾದಂತ ಒಂದು ಕಂಬ ಅದ, ಹೌದಾ. ನಂತರ ಇಲ್ಲಿ 4 ಕಂಬಗಳು ಇರುವುದನ್ನು ನಾವು ನೋಡ್ಬೋದು. ಅಂದ್ರೆ ಇದೊಂದು ರೀತಿ ನವರಂಗ ಮಂಟಪ. ಮೊದಲು ಮೂಲ ನಂದಿ ಇದಾಗಿದ್ದಿಲ್ಲಲ್ಲ, ಒಂದು ಬಹಳ ಸಣ್ಣದಾದಂತ ಒಂದು ನಂದಿ ಇದ್ರೆ ಇರ್ಬೋದು, ಇಲ್ಲಾಂದ್ರೆ ಶಿವನಿಗೆ ನಂದಿ ಇದ್ದೇ ಇರ್ತದೆ, ನಂದಿ ಇತ್ತು, ಆಯ್ತಾ. ಇಷ್ಟಿದೆ, ಇದೊಂದು ರೀತಿ ನವರಂಗ ಮಂಟಪ, ಆಯ್ತಾ. ನಂತರ ಇಲ್ಲಿ ಕಾಣಿಸಿದೆ ನೋಡಿ, ಇಲ್ಲಿ ಭಿತ್ತಿಕೋಷ್ಟದಲ್ಲಿ ಇಲ್ಲಿ ಗಣೇಶ, ಹೌದಾ, ಹೊಟ್ಟೆ ಗಣೇಶ. ಅಂದ್ರೆ ಇದು ಮೂಲ ಹೊಟ್ಟೆ ಗಣೇಶ ಅಲ್ಲ. ಮೊದಲಿನ ಹೊಟ್ಟೆ ಗಣೇಶ ಹೊರಗಡೆ ಇರ್ಬೋದು, ಯಾಕಂದ್ರೆ ನಾನು ಬಂದ ಸಮಯದಲ್ಲಿ ಇಲ್ಲಿತ್ತು ಎಣ್ಣೆ ಹಾಕ್ತಿದ್ರು, ಹೌದು, ಇಲ್ಲಿತ್ತು. ಈಗ ಜೀರ್ಣೋದ್ಧಾರ ಮಾಡಿದ ಸಮಯದಲ್ಲಿ ಈ ಗಣೇಶನ ಕುಂದಿಸ್ಯಾರ. ಪಾರ್ವತಿಯನ್ನು ಕೂಡ ಇಲ್ಲಿ ಕೂಡ್ಸಿರೋದನ್ನು ನೋಡ್ಬೋದು ಅಲ್ವಾ. ಬನ್ನಿ, ಇನ್ನ ಏನಿದೆ ಅಂತ ನನಗೆ ತೋರಿಸ್ತೀನಿ. ಇನ್ನೊಂದು ಶಾಸನ ಇದೆ ಅಂತ ಹೇಳಿದ್ನಲ್ಲ ನಾನು, ಇನ್ನೊಂದು ಶಾಸನ ಇದೆ ಅಂತ ನಾನು ನಿಮ್ಗೆ ಹೇಳಿದೆ. ಒಂದು ಶಾಸನವನ್ನು ಮಾತ್ರ ತೋರಿಸಿದ್ದೆ, ಇನ್ನೊಂದು ಶಾಸನವನ್ನು ಕೂಡ ನಾನು ತೋರಿಸ್ತೀನಿ ಬನ್ನಿ. ಬನ್ನಿ ಸ್ನೇಹಿತರೆ, ಇಲ್ಲಿದೆ ನೋಡಿ ಈ ಶಾಸನ ಅಲ್ವಾ. ಅಲ್ಲಿ ಒಂದು ಮತ್ತೆ ಇಲ್ಲೊಂದು, ಇದಕ್ಕೆ ಸಂಬಂಧಪಟ್ಟಂತ 2 ಶಾಸನಗಳು. ಆದ್ರೆ ಮಣ್ಣಿನಲ್ಲಿ ಊತು ಹೋಗುವಂತ ಒಂದು ಸಂದರ್ಭ ಬಂದ ಇದನ್ನು ಉಳಿಸ್ಕೊಂಡು ಹೋಗುವಂತ ಒಂದು ಜವಾಬ್ದಾರಿಯನ್ನ
ಊರಿನ ಗುರು ಹಿರಿಯರು ತಗೋಬೇಕಂತೇಳಿ ಅವ್ರಲ್ಲಿ ನನ್ನೊಂದು ಪ್ರಾರ್ಥನೆ. ಇಲ್ಲಿ ಕಾಣಿಸ್ತಿದೆ ನೋಡ್ರಿ ವೀರಾಂಜನೇಯ. ಇದೇ ಮೇಲ್ಶಂಕರ ದೇವಾಲಯದಲ್ಲಿರುವಂತ ವೀರಾಂಜನೇಯ. ಇದು ಸೂರ್ಯ ಚಂದ್ರ, ಹೌದಾ? ಇಲ್ಲಿ ಸೂರ್ಯ ಚಂದ್ರ ಇಲ್ಲಿ ಆದ್ರ ಇಲ್ಲಿ ನಡಬರ್ಕ ಲಿಂಗವಾದ, ಈ ಕಡೆ ಹಸು ಆದ, ಈ ಕಡೆ ಒಂದು ಕರು ಆದ, ಈ ಕಡೆ ನಂದಿ ಅಂದ್ರೆ ಶಿವನಿಗೆ ಎದುರುಗಡೆ ಆಗಿ ನಂದಿ ಇರುವಂತದನ್ನ ಒಂದು ಕೂರ್ಸ್ಯಾರ, ಹೌದಾ? ಇಲ್ಲಿ ಏನು ಇದೆ ಅಚ್ಚು ಅದೇ ರೀತಿಯಾಗಿ ಅಲ್ಲಿ ಒಳಗಡೆ ಇತ್ತು ಶಿವನ ಈ ಮೇಳಶಂಕರ ದೇವಾಲಯದಲ್ಲಿ. ಇಲ್ಲಿ ಇರುವಂತ ಶಿವಲಿಂಗ ಇಲ್ಲಿರುವಂತ ಈ ಲಿಂಗ ಏನಿದೆಲ್ಲ ಇದೇ ತರ ಅಲ್ಲಿ ಒಳಗಡೆ ಕೂರ್ಸ್ಯಾರ ಸ್ನೇಹಿತರೆ. ಅಂದ್ರೆ ಈ ಶಾಸನದಲ್ಲಿ ಏನ್ ಹಚ್ಚಿದ್ರೆ ಅದೇ ತರ ಇಲ್ಲಿ ಕೂರ್ಸ್ಯಾರ. ಮತ್ತೆ ಇಲ್ಲಿ ನಂದಿಯನ್ನು ಇದೆ. ಇಲ್ಲಿ ಕಾಣಿಸ್ತಾ ಇದೆಲ್ಲ ಇದು ಬಾವಿ. ಈ ಬಾವಿಯನ್ನ ಸಕ್ರಿ ಬಾವಿ ಅಂತ ಕರೀತಾರೆ. ಸಕ್ರಿ ಬಾವಿ ಅಂತ ಕರೀತಾರೆ ಯಾಕಪ್ಪ ಅಂದ್ರೆ ಇದ್ರಲ್ಲಿ ಇರುವಂತ ನೀರು ಬಹಳಷ್ಟು ಸಿಹಿಯಾಗಿತ್ತಂತ. ಈ ನೀರನ್ನೇ ಪೂಜೆಗೆ ಬಳಸುವಂತ ನೀರಾಗಿತ್ತು ಸ್ನೇಹಿತರೆ. ಇದನ್ನ ಸಕ್ರಿ ಬಾವಿ ಅಂತ ಹೇಳಿ ಕರೀತಾರೆ. ಯಾಕಂದ್ರೆ ಇದ್ರಲ್ಲಿ ಇರುವಂತ ನೀರು ಬಹಳಷ್ಟು ಸಿಹಿಯಾಗಿತ್ತು. ನಂತರ ಈ ಓಣಿಗಳ ಜನರಿಗೆ, ಸುತ್ತಮುತ್ತಲಿನ ಜನರಿಗೆ, ಈ ಓಣಿಯ ಜನರಿಗೆ ಕುಡಿಯಲು ಯೋಗ್ಯವಾದಂತ ಅತ್ಯುತ್ತಮವಾದಂತ ನೀರಾಗಿತ್ತು. ಈಗ ಕಾಲಕ್ರಮೇಣವಾಗಿ ಅನುಕೂಲಗಳು ಹೆಚ್ಚಾದಂತ ಇಂತಹ ಬಾವಿಗಳನ್ನು, ಪುರಾತನ ಕಾಲದ ಬಾವಿಗಳನ್ನ ಮುಚ್ಚಿ ಈ ರೀತಿ ಹೊಲಸಾಗಿ ಇಟ್ಬಿಟ್ರು. ಇದನ್ನೇನು ಮುಂದೇನು ಉದ್ಧಾರ ಮಾಡ್ತಾರೋ ಮಾಡೋದಿಲ್ಲ ಗೊತ್ತಿಲ್ಲ. ಒಟ್ಟಿನಲ್ಲಿ ತುಂಬಿದಂತ ನೀರು, ಸಿಹಿಯಾದಂತ ನೀರನ್ನ ಕುಡಿಲಾರದೆ ಯಾವುದೇ ಸಪೂರಿ ನೀರನ್ನು ಕುಡಿದು ಇಂತಹ ಬಾವಿಗಳನ್ನು ಮುಚ್ಚಿ ಹಾಕುವಂತಹ ಒಂದು ಸಂದರ್ಭಕ್ಕೆ ಬಂದು ಒದಗಿಸಿದ್ದಾರೆ, ನೋಡಿಬಹುದು ಅಲ್ವಾ? ಇವನ್ನೆಲ್ಲ ಉಳಿಸ್ಕೊಡ್ರಿ ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ.